ನಮಸ್ಕಾರ. ಬನ್ನಿ, ಇವತ್ತು ನಾವು ವೇದಗಳ ಒಂದು ಅದ್ಭುತ ರಹಸ್ಯಮಯ ಜಗತ್ತಿಗೆ ಹೋಗೋಣ. ಸಾವಿರಾರು ವರ್ಷಗಳಿಂದ ಚಿಂತಕರನ್ನ, ಜ್ಞಾನಿಗಳನ್ನ ಆಕರ್ಷಿಸ್ತಾ ಬಂದಿರೋ ಈ ಪ್ರಾಚೀನ ಗ್ರಂಥಗಳು ಕೇವಲ ಹಳೆಯ ಪುಸ್ತಕಗಳಲ್ಲ, ಬದಲಿಗೆ ಬ್ರಹ್ಮಾಂಡದ ಮೂಲ ರಹಸ್ಯಗಳನ್ನೇ ಹಿಡಿದಿಟ್ಟಿರುವ ಒಂದು ದಾರಿದೀಪ ಅಂತಾನೂ ಹೇಳಬಹುದು. ನಮ್ಮ ಈ ಪಯಣವನ್ನ ನಿಕೋಲಾ ಟೆಸ್ಲಾ ಅವರ ಒಂದು ಅದ್ಭುತ ಮಾತಿನೊಂದಿಗೆ ಶುರು ಮಾಡೋಣ. ನೋಡಿ, ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡನ್ನೂ ಬೆಸೆಯುವಂಥ ಮಾತಿದು. ಶಕ್ತಿ, ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಅನ್ನೋ ಈ ಪರಿಕಲ್ಪನೆ ಆಧುನಿಕ ಜಗತ್ತಿಗೂ ಪ್ರಾಚೀನ ಜ್ಞಾನಕ್ಕೂ ಒಂದು ಸೇತುವೆಯಂತಿದೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ವೇದಗಳು ಯಾರೋ ಕುಳಿತು ಬರೆದ ಪುಸ್ತಕಗಳಲ್ಲ, ಬದಲಾಗಿ ಬ್ರಹ್ಮಾಂಡದ ಆ ಮೂಲಭೂತ ಕಂಪನಗಳನ್ನೇ, ಆ ಸತ್ಯವನ್ನೇ ಪ್ರಾಚೀನ ಋಷಿಗಳು ಕೇಳಿ ಪಡೆದ ಜ್ಞಾನ ಆಗಿದ್ರೆ, ಈ ಒಂದು ಪ್ರಶ್ನೆಯೇ ನಮ್ಮ ಇವತ್ತಿನ ಹುಡುಕಾಟದ ಕೇಂದ್ರಬಿಂದು. ಹಾಗಾದ್ರೆ ಈ ಕೇಳಿದ ಜ್ಞಾನ ಅಂದ್ರೆ ಏನು? ಇದರ ಮೂಲ ಯಾವುದು? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಹಿಂದೂ ಧರ್ಮಗ್ರಂಥಗಳ 2 ಮುಖ್ಯ ವಿಭಾಗಗಳನ್ನು ತಿಳ್ಕೊಳ್ಬೇಕು. ಮೊದಲನೇದು ಶ್ರುತಿ. ಇದರ ಸರಳ ಅರ್ಥ ಕೇಳಲ್ಪಟ್ಟದ್ದು ಅಂತ. ಇದೊಂದು ತುಂಬಾನೇ ಆಳವಾದ ನಂಬಿಕೆ. ಪ್ರಾಚೀನ ಋಷಿಗಳು ತಮ್ಮ ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಬ್ರಹ್ಮಾಂಡದ ಜ್ಞಾನವನ್ನೇ ನೇರವಾಗಿ ಕೇಳಿಸ್ಕೊಂಡ್ರು ಅಂತ ಹೇಳಲಾಗತ್ತೆ. ಅಂದ್ರೆ ಇದು ಮನುಷ್ಯರು ಮಾಡಿದ್ದಲ್ಲ, ಬದಲಾಗಿ ನೇರವಾಗಿ ಸಿಕ್ಕಿದ ದೈವಿಕ ಜ್ಞಾನ. ಹಾಗಾಗಿಯೇ ಶ್ರುತಿಯನ್ನ ಶಾಶ್ವತ ಸತ್ಯ ಅಂತ ಪರಿಗಣಿಸಲಾಗತ್ತೆ. ಯಾಕೆಂದ್ರೆ ಇದು ಯಾವೊಬ್ಬ ವ್ಯಕ್ತಿಯ ಆಲೋಚನೆಯಿಂದ ಬಂದಿದ್ದಲ್ಲ. ಅದಕ್ಕೆ ಇದನ್ನ ಅಪೌರುಷೇಯ ಅಂತ ಕರೆಯೋದು. ಅಂದ್ರೆ ಇದಕ್ಕೆ ಪೌರುಷ ಅಥವಾ ಮನುಷ್ಯನೇ ಕರ್ತೃ ಅಲ್ಲ. ಸರಿ, ಶ್ರುತಿ ಕೇಳಿದ್ದು ಆದ್ರೆ ಎರಡನೇ ವರ್ಗ ಸ್ಮೃತಿ. ಇದರರ್ಥ ನೆನಪಿಟ್ಕೊಂಡದ್ದು. ಶ್ರುತಿಯಲ್ಲಿರೋ ಆ ಮೂಲ ತತ್ವಗಳನ್ನೇ ಆಧಾರವಾಗಿಟ್ಕೊಂಡು ನಂತರದ ಋಷಿಗಳು, ವಿದ್ವಾಂಸರು ರಚನೆ ಮಾಡಿ ಮುಂದಿನ ಪೀಳಿಗೆಗೆ ಕೊಟ್ಟ ಜ್ಞಾನವೇ ಸ್ಮೃತಿ. ಈ ಎರಡರ ನಡುವಿನ ವ್ಯತ್ಯಾಸವನ್ನ ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ನೋಡಿ, ಶ್ರುತಿಯ ಮೂಲ ದೈವಿಕ ಜ್ಞಾನ ಅಂದ್ರೆ ಕೇಳಿದ್ದು, ಆದ್ರೆ ಸ್ಮೃತಿ ಮಾನವ ರಚನೆ ಅಂದ್ರೆ ನೆನಪಿಸಿಕೊಂಡಿದ್ದು. ಹಾಗಾಗಿ ಅಧಿಕಾರದಲ್ಲೂ ವ್ಯತ್ಯಾಸ ಇದೆ. ಶ್ರುತಿ ಪ್ರಾಥಮಿಕ, ಅದರಲ್ಲಿ ದೋಷವಿಲ್ಲ ಅಂತ ನಂಬಲಾಗುತ್ತೆ. ಸ್ಮೃತಿ ದ್ವಿತೀಯ ಮತ್ತು ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತೆ. ಉದಾಹರಣೆಗೆ ವೇದಗಳು, ಉಪನಿಷತ್ತುಗಳು ಶ್ರುತಿಯಾದ್ರೆ, ರಾಮಾಯಣದಂತಹ ಮಹಾಕಾವ್ಯಗಳು, ಮನುಸ್ಮೃತಿಯಂತಹ ಕಾನೂನು ಸಂಹಿತೆಗಳು ಸ್ಮೃತಿಯ ಭಾಗ. ಸರಿ, ಹಾಗಾದ್ರೆ ಬನ್ನಿ ಈಗ ಶ್ರುತಿ ಸಾಹಿತ್ಯದ ಜೀವಾಳವಾಗಿರುವ ಆ 4 ಪ್ರಮುಖ ವೇದಗಳ ಜ್ಞಾನಸಾಗರಕ್ಕೆ ಧುಮುಕೋಣ. ಇಲ್ಲಿ 4 ವೇದಗಳು ಮತ್ತು ಅವುಗಳ ಮುಖ್ಯ ಉದ್ದೇಶಗಳನ್ನ ನೋಡ್ಬೋದು. ಮೊದಲಿಗೆ ಋಗ್ವೇದ. ಇದು ಅತ್ಯಂತ ಹಳೆಯದು. ಇದರಲ್ಲಿ ದೇವತೆಗಳನ್ನ ಹೊಗಳುವ ಸ್ತೋತ್ರಗಳಿವೆ. ಆಮೇಲೆ ಯಜುರ್ವೇದ. ಇದನ್ನ ಯಜ್ಞಯಾಗಾದಿಗಳ ಒಂದು ಕೈಪಿಡಿಯಂತನೇ ಹೇಳ್ಬೋದು. ಆಮೇಲೆ ಬರೋದು ಸಾಮವೇದ. ಇದು ಸಂಗೀತಮಯ. ಋಗ್ವೇದದ ಮಂತ್ರಗಳನ್ನೇ ಯಾಗದ ಸಮಯದಲ್ಲಿ ಹಾಡಲು ಸಂಗೀತಕ್ಕೆ ಅಳವಡಿಸಿದ್ದು. ಕೊನೆಯದಾಗಿ ಅಥರ್ವವೇದ. ಇದು ನಮ್ಮ ದೈನಂದಿನ ಜೀವನಕ್ಕೆ ಹತ್ತಿರವಾದದ್ದು. ಆರೋಗ್ಯ, ರಕ್ಷಣೆ, ಆಡಳಿತ, ಹೀಗೆ ಎಲ್ಲದಕ್ಕೂ ಇದರಲ್ಲಿ ಪರಿಹಾರಗಳಿವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಪ್ರತಿಯೊಂದು ವೇದವೂ ಒಂದೇ ಪುಸ್ತಕ ಅಲ್ಲ. ಅದರಲ್ಲಿ 4 ಪದರಗಳಿವೆ. ಮೊದಲಿಗೆ ಸಂಹಿತೆಗಳು. ಇದು ವೇದದ ಮೂಲ, ಮಂತ್ರಗಳ ಸಂಗ್ರಹ. ಎರಡನೆಯದು ಬ್ರಾಹ್ಮಣಗಳು. ಇವು ಯಾಗಗಳನ್ನ ಹೇಗೆ ಮಾಡಬೇಕು ಅಂತ ವಿವರಿಸುವ ಗದ್ಯ ಭಾಗಗಳು. ಮೂರನೆಯದು ಆರಣ್ಯಕಗಳು, ಅಂದ್ರೆ ಅರಣ್ಯದಲ್ಲಿ ವಾಸಿಸುವ ತಪಸ್ವಿಗಳಿಗಾಗಿರುವ ಗ್ರಂಥಗಳು. ಇವು ಧ್ಯಾನದ ಬಗ್ಗೆ ಹೆಚ್ಚು ಹೇಳ್ತವೆ. ಮತ್ತು ಕೊನೆಯದಾಗಿ ಅತೀ ಮುಖ್ಯವಾದದ್ದು ಉಪನಿಷತ್ತುಗಳು. ಇವು ವೇದಗಳ ತತ್ವಶಾಸ್ತ್ರದ ಸಾರ. ಬ್ರಹ್ಮನಂದ್ರೆ ಏನು, ಆತ್ಮ ಅಂದ್ರೆ ಏನು ಅನ್ನೋ ಗಹನವಾದ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತೆ. ಸರಿ, ಈಗ ವೇದಗಳ ಬಗ್ಗೆ ಇರುವ ಅತ್ಯಂತ ನಿಗೂಢವಾದ ಮತ್ತು ಅಷ್ಟೇ ಆಳವಾದ ವಿಷಯಕ್ಕೆ ಬರೋಣ. ಅದೇನಪ್ಪಾ ಅಂದ್ರೆ, ಈ ವೇದಗಳನ್ನ ಬರೆದವರು ಯಾರು? ಈ ಪ್ರಶ್ನೆಗೆ ಸಿಗುವ ಉತ್ತರ ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಸಾಮಾನ್ಯವಾಗಿ ಪ್ರತಿಯೊಂದು ಧರ್ಮಗ್ರಂಥಕ್ಕೂ ಒಬ್ಬ ಲೇಖಕ ಇರ್ತಾನೆ, ಅಥವಾ ಒಬ್ಬ ಪ್ರವಾದಿ, ಸಂದೇಶವಾಹಕ ಇರ್ತಾನೆ ಅಲ್ವಾ? ಹಾಗಾದ್ರೆ ವೇದಗಳ ಕರ್ತೃ ಯಾರು? ದೇವರ ಅಥವಾ ಬೇರೆ ಯಾರಾದ್ರೂ ಪ್ರವಾದಿಯೇ? ಇಲ್ಲಿಗೆ ಉತ್ತರವಾಗಿ ಬರೋದೇ ಅಪೌರುಷೇಯ ಅನ್ನೋ ಅದ್ಭುತ ಪರಿಕಲ್ಪನೆ. ಇದರರ್ಥ ಮನುಷ್ಯನಿಂದ ರಚಿಸಲ್ಪಡದ್ದು. ಅಂದ್ರೆ ವೇದಗಳು ಕೇವಲ ಮನುಷ್ಯರು ಬರೆದದ್ದಲ್ಲ. ಅಷ್ಟೇ ಅಲ್ಲ, ಸ್ವತಃ ದೇವರೇ ಬರೆದದ್ದು ಅಂತ ಕೂಡ ಹೇಳೋದಿಲ್ಲ. ಹಾಗಾದ್ರೆ ಇದರ ಮೂಲವಾದ್ರೂ ಏನು? ಈ ಮಾತನ್ನ ಗಮನಿಸಿ.
ಇದು ಈ ಪರಿಕಲ್ಪನೆಯನ್ನ ಅತ್ಯಂತ ಸುಂದರವಾಗಿ ವಿವರಿಸುತ್ತೆ. ವೇದಗಳು ದೇವರ ಪ್ರೇರಣೆಯಿಂದ ಬಂದದ್ದಲ್ಲ, ದೇವರ ಮಾತೂ ಅಲ್ಲ. ಅದು ಕೇವಲ ಮೂಲಭೂತ ಶಬ್ದ. ಅದಕ್ಕೆ ಯಾವುದೇ ಮಾನವ ಲೇಖಕನಿಲ್ಲ. ಯೋಚಿಸಿ ನೋಡಿ, ವೇದಗಳ ಅಧಿಕಾರ ಯಾವ ವ್ಯಕ್ತಿ ಅಥವಾ ದೇವರಿಂದ ಬಂದಿದ್ದಲ್ಲ, ಬದಲಾಗಿ ಆ ಶಾಶ್ವತವಾದ ಶಬ್ದದಿಂದ, ಆ ಅಸ್ತಿತ್ವದ ಮೂಲ ಕಂಪನದಿಂದ ಬಂದಿದೆಯಂತ ಹೇಳಲಾಗತ್ತೆ. ಹಾಗಾಗಿ ಇಲ್ಲಿ ಫೋಕಸ್ ಸಂಪೂರ್ಣವಾಗಿ ಬದಲಾಗುತ್ತೆ. ಇಲ್ಲಿ ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲವೇ ಅಲ್ಲ, ಬದಲಾಗಿ ಏನನ್ನು ಕೇಳಲಾಯಿತು ಅನ್ನೋದಷ್ಟೇ ಮುಖ್ಯ. ಅಂದ್ರೆ ಸಂದೇಶವನ್ನ ಕೊಟ್ಟ ಮೂಲಕ್ಕಿಂತ ಆ ಸತ್ಯವನ್ನ ಗ್ರಹಿಸಿದ ಅನುಭವಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಸರಿ, ಸಾವಿರಾರು ವರ್ಷಗಳ ಹಿಂದಿನ ಈ ಪರಿಕಲ್ಪನೆಗಳೆಲ್ಲ ಇವತ್ತಿನ ಜಗತ್ತಿಗೆ ಹೇಗೆ ಸಂಬಂಧಪಟ್ಟಿದ್ದು? ಇದು ಇವತ್ತು ಯಾಕೆ ಮುಖ್ಯ? ಬನ್ನಿ ನೋಡೋಣ. ನೋಡಿ, ವೇದಗಳ ಈ ಪರಂಪರೆ ಜ್ಞಾನದ ಬಗ್ಗೆ ಒಂದು ವಿಭಿನ್ನ ದೃಷ್ಟಿಕೋನವನ್ನ ಕೊಡುತ್ತೆ. ಪರಮ ಸತ್ಯವನ್ನ ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ, ಅದನ್ನ ಕೇವಲ ಗ್ರಹಿಸಬಹುದು ಅಷ್ಟೇ. ಇದು ಹೇಗಿದೆ ಅಂದ್ರೆ, ವಿಜ್ಞಾನಿಗಳು ಗುರುತ್ವಾಕರ್ಷಣೆ ನಿಯಮವನ್ನ ಸೃಷ್ಟಿ ಮಾಡಿಲ್ಲ, ಅದನ್ನ ಕಂಡುಹಿಡಿದ್ರು. ಅದು ಈಗಾಗಲೇ ಇತ್ತು. ಬಹುಶಃ ಆಧ್ಯಾತ್ಮಿಕ ಸತ್ಯಗಳು ಕೂಡ ಹಾಗೇನೇ ಇರ್ಬೋದಾ? ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ. ಜಗತ್ತಿನ ಶ್ರೇಷ್ಠ ಸತ್ಯಗಳು ಅನ್ನೋದು ನಾವು ಕಂಡುಹಿಡಿಯೋ ಹೊಸ ಆಲೋಚನೆಗಳಲ್ಲ, ಬದಲಿಗೆ ಈ ಬ್ರಹ್ಮಾಂಡದಲ್ಲಿ ಈಗಾಗಲೇ ಇರುವಂತಹ ಕಂಪನಗಳಿಗೆ ನಮ್ಮನ್ನು ನಾವು ಟ್ಯೂನ್ ಮಾಡಿಕೊಳ್ಳೋ ಒಂದು ಪ್ರಕ್ರಿಯೆ ಆಗಿದ್ರೆ? ಈ ಒಂದು ಆಲೋಚನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಮುಗಿಸೋಣ.